ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಎಲ್ಲರಿಗೂ ನಮಸ್ಕಾರ. ಮಾರ್ಚ್ 18ನೇ ತಾರೀಕು ಇಡೀ ರಾಜ್ಯದಲ್ಲಿ SSLC ಎಕ್ಸಾಮ್ ನಡೆಯಲಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 30,000 ಮಕ್ಕಳು ಬೋತ್ ತುಮಕೂರು ಆ್ಯಂಡ್ ಮಧುಗಿರಿ ಎಜುಕೇಷನಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ಒಂದು ಪರೀಕ್ಷೆಯನ್ನು ತಗೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಸಿದ್ಧತೆಗಳು ಆಗಿದೆ. ನಮ್ಮ DDPI ಅವರು ನೇತೃತ್ವದಲ್ಲಿ ಎಲ್ಲ BEOಗಳು ಮತ್ತು HMಗಳು ಪ್ರಿಪರೇಷನ್ಸ್ ಮಾಡಿದ್ದಾರೆ. ಮುಖ್ಯವಾಗಿ ಮಕ್ಕಳು ಇಡೀ ವರ್ಷ ಅವರು ಶ್ರಮ ವಹಿಸಿದ್ದಾರೆ. ಲಾಸ್ಟ್ 1 ಮಂತ್ ಇದೆ. ಇದರಲ್ಲಿ ಬಹಳ ಮುಖ್ಯವಾದದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ರಿವಿಷನ್. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹಿತ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಸೊ ಈ ಮಕ್ಕಳು ಏನು ಓದಿದ್ದಾರೆ ಅದನ್ನು ರಿವಿಷನ್ ಮಾಡಬೇಕು ಅಂತ ನಾನು ಎಲ್ಲ ಮಕ್ಕಳಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪ್ರಿಪರೇಟರಿ 1 and 2 ಎಕ್ಸಾಮ್ಸ್ ಈಗಾಗಲೇ ಆಗಿದೆ ಇಡೀ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆವರೇಜ್ 73% ತಗೊಂಡಿದ್ದಾರೆ. ಬಟ್ ಇದರಲ್ಲಿ ಕೂಡ ಕೆಲವೊಂದು ಶಾಲೆಗಳಲ್ಲಿ ಲೆಸ್ ದೆನ್ 50% ಪಾಸ್ ಆಗಿರೋದ್ರಿಂದ ಆ ಶಾಲೆಗಳ HMಗೆ ವಿಶೇಷವಾಗಿ ನಿನ್ನೆ ರಿವ್ಯೂ ತಗೊಂಡಿದ್ದೀವಿ. ಮತ್ತೆ ಅವರಿಗೆ ಆ ಮಕ್ಕಳಿಗೆ ಮತ್ತೊಮ್ಮೆ ಎಲ್ಲಾನು ಏನು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದೆ, 7 ಕ್ವೆಶ್ಚನ್ ಪೇಪರ್ಸ್, ಅದನ್ನು ಮನೆಯಲ್ಲಿ ಕೂತ್ಕೊಂಡು ಬರೀಬಹುದು. ಮತ್ತೆ ಶಾಲೆಯಲ್ಲಿ ಕೂಡ ಈಗ ಪಾಠ ಎಲ್ಲ ಆಗಿದೆ, ಬಟ್ ರಿವಿಷನ್ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಬರೆಯಕ್ಕೆ ಹೇಳಿದ್ವಿ. 3rd ಪ್ರಿಪರೇಟರಿ ಎಕ್ಸಾಮ್ ಫೆಬ್ 23rd ಇದೆ. ಅಷ್ಟೊಳಗಡೆ ಒಂದು ಕನಿಷ್ಠ 2-3 ಸರಿನಾದ್ರೂ ಅಟ್ಲೀಸ್ಟ್ 50%ಗಿಂತ ಕಡಿಮೆ ಪಾಸ್ ಆಗಿರುವ ಶಾಲೆಯಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಬೇಕು ಅಂತ HMಗಳಿಗೆ ಹೇಳಿದೀವಿ. ಮತ್ತು ಎಲ್ಲ ಶಾಲೆಯ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಇದನ್ನು ನಾವು ಹೇಳಿದೀವಿ. ಎಲ್ಲಿ ನಮಗೆ ಟೀಚರ್ಸ್ ಕೆಲವೊಂದು ಕಡೆ ಕೊರತೆ ಇದೆ, ಅದನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸಂಬಂಧಪಟ್ಟ BEOಗಳಿಗೆ ಹೇಳಿದೀವಿ. ಈಗಾಗಲೇ KDP ಸಭೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸರ್ ಅವರು ಹೇಳಿದ್ದಾರೆ, BEOಗಳು ಸಂಪೂರ್ಣ ಜವಾಬ್ದಾರಿ ತಗೋಬೇಕು, ಒಳ್ಳೆ ರಿಸಲ್ಟ್ಸ್ ಬರಬೇಕು. ಚಿಕ್ಕನಾಯಕನಹಳ್ಳಿಯಲ್ಲಿ ಹೋದ ವರ್ಷ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಅದೇ ರೀತಿಯಲ್ಲಿ ಎಲ್ಲಾ ತಾಲೂಕಲ್ಲಿ ಕೂಡ ಬರಬೇಕು ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಕೂಡ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತೆ ಮನೆ ಭೇಟಿ ಕೂಡ ಆಗ್ತಾ ಇದೆ ಈಗ BEO ಕಡೆಯಿಂದ, HMಗಳಿಂದ. ಮತ್ತೆ ಕೆಲವೊಂದು HMಗಳು ಇಂಟ್ರೆಸ್ಟ್ ತಗೊಂಡು ವೇಕಪ್ ಕಾಲ್ ಕೂಡ ಮಾಡ್ತಿದ್ದಾರೆ ಮಗು ಪೇರೆಂಟ್ಸ್ಗೆ. ಮತ್ತು ಪೇರೆಂಟ್ಸ್ಗಳು ಕೂಡ ಪೇರೆಂಟ್ ಟೀಚರ್ ಮೀಟ್ ಅಲ್ಲಿ ಮೊಬೈಲ್ ಅನ್ನು ಕೊಡಬಾರ್ದು. ಮತ್ತೆ ಬೇರೆ ಡಿಸ್ಟ್ರಾಕ್ಷನ್ಸ್ ಆ ಮಕ್ಕಳಿಗೆ ಈ 1 ತಿಂಗಳು ಬೇರೆ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತೆ ಗೇಮಿಂಗ್ಸ್ ಇರ್ಬೋದು, ಇದೆಲ್ಲ ದೂರ ಇಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಪೇರೆಂಟ್ ಟೀಚರ್ ಮೀಟಿಂಗ್ ಮುಖಾಂತರ ಕೊಡ್ತಾ ಇದೀವಿ. ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು, ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ 10th ಎಕ್ಸಾಮ್ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್ ಅವರ ಲೈಫ್ ಅಲ್ಲಿ. ಸೊ ಟೈಮ್ ಅನ್ನು ಎಲ್ಲಿ ಅವರು ಖರ್ಚು ಮಾಡಬೇಕು ಅಂತ ಅವರು ಕೂಡ ಸ್ವಲ್ಪ ರಿಫ್ಲೆಕ್ಷನ್ ಮಾಡಿ ಕರೆಕ್ಟ್ ಆಗಿ ಅವರು ಓದ್ಲಿಕ್ಕೆ ಅವರು ಆ ಸಮಯವನ್ನು ಖರ್ಚು ಮಾಡಬೇಕು ಅಂತ ನಾನು ಎಲ್ಲ ಮಕ್ಕಳಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇದುವರೆಗೆ ಏನು ಶ್ರಮ ವಹಿಸಿದ ಎಲ್ಲ ಶಿಕ್ಷಕರಿಗೆ ನನ್ನ ವೈಯಕ್ತಿಕ ಮತ್ತು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಲಾಸ್ಟ್ ಓವರ್ಸ್ ಅಲ್ಲಿ ಇದ್ದೀವಿ. ಸೊ ಈ ಲಾಸ್ಟ್ ಓವರ್ಸ್ ಅಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಬೇಕು. ಹಾಗಾಗಿ 1 ಮಂತ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ರಿವಿಷನ್ಸ್ ಮತ್ತು ಆ ಮಗುಗೆ ಒಂದು ಇಮೋಷನಲ್ ಸಪೋರ್ಟ್ ಅನ್ನು ತಾವೆಲ್ಲರೂ ಕೂಡ ಕೊಡಬೇಕು. ಬಿಕಾಸ್ ಇಡೀ ರಾಜ್ಯದಲ್ಲಿ 3 ಸತಿ ಈ ಎಕ್ಸಾಮ್ಸ್ ಅನ್ನು ಮಾಡ್ತಾರೆ, SSLC 1, 2, 3 ಅಂತ. ಸೊ ಮಾರ್ಚ್ 18th SSLC ಫಸ್ಟ್ ಎಕ್ಸಾಮ್ಸ್ ಆಗ್ತಾ ಇದೆ. ಸೊ ಯಾವ ಮಗುಗೆ ಅದರಲ್ಲಿ ಒಳ್ಳೆಯ ಮಾರ್ಕ್ಸ್ ಸಿಗ್ತಾ ಇಲ್ಲ ಅವರಿಗೆ 2 ಮತ್ತು 3ನೇ ಅವಕಾಶ ಸಿಗುತ್ತೆ. ಸೊ ಇದೆಲ್ಲ ಮಕ್ಕಳಿಗೆ ಹೇಳಿ ಮುಖ್ಯವಾಗಿ ಅವರಿಗೆ ಇಮೋಷನಲ್ ಸಪೋರ್ಟ್ ಅನ್ನು ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅವರು ಅದನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮ್ರಾಸ್ ಅನ್ನು ಅಳವಡಿಸ್ತೀವಿ. ಮತ್ತೆ ಕಂಟ್ರೋಲ್ ರೂಮ್ ಮುಖಾಂತರ ಅದನ್ನು ಮಾನಿಟರ್ ಮಾಡ್ತೀವಿ. ಸೊ ಬಹಳ ಸ್ಟ್ರಿಕ್ಟ್ ವಿಜಿಲೆನ್ಸ್ ಇಂದ ಈ ಪರೀಕ್ಷೆ ಆಗುತ್ತದೆ. ಮಕ್ಕಳು ಇದನ್ನು ನೋಡಿ ಹೆದರಬಾರ್ದು. ಅವ್ರಿಗೆ ಈಗಾಗಲೇ ಪ್ರಾಕ್ಟೀಸ್ಗಳು ಸುಮಾರು ಆಗಿರೋದ್ರಿಂದ ಅದು ನಾರ್ಮಲ್ ಎಕ್ಸಾಮ್ ತರಾನೇ ಅವ್ರು ಹೋಗಿ ಅದನ್ನು ಸರಿಯಾಗಿ ಅವರು ಬರೀಬೇಕು. ಸೊ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಪ್ರಾಕ್ಟೀಸ್, ಪರ್ಸಿವಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಈಗ ಪ್ರೆಸೆಂಟ್ ಟೀಚರ್ಸ್ಗೆ ಯಾವ ರೀತಿ ಗೈಡ್ ಮಾಡಿದ್ದೀರಿ? ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್, ನೈಟ್ ಟೈಮ್ ಕ್ಲಾಸಸ್, ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸಸ್ ಯಾವ ತರ ಗೈಡ್ ಮಾಡಿದ್ದೀರಿ? ಯಾರಿನ ಜವಾಬ್ದಾರಿ ಗೈಡ್ ಮಾಡಿದ್ದೀರಿ?
ಈ ವರ್ಷ ಕಮಿಷನರೇಟ್ ಇಂದ ಬಹಳ ಅವರು ಪ್ರಯತ್ನಗಳು ಮಾಡಿದ್ದಾರೆ. ಈಗಾಗಲೇ ಬ್ಲೂ ಪ್ರಿಂಟ್ ಅಂತ ಒಂದು ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ವಿಚಾರದಲ್ಲಿ ಎಷ್ಟು ಮಾರ್ಕ್ಸ್, ಯಾವುದು ಇಂಪಾರ್ಟೆಂಟ್ ಅಂತ ಎಲ್ಲ ಅವರು ಎಲ್ಲ ಟೀಚರ್ಸ್ಗೂ ಅವ್ರ ಬುಕ್ಲೆಟ್ ಸಹ ಅವ್ರು ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಇಟ್ಕೊಂಡು ಪ್ರಾಪರ್ ಗೈಡೆನ್ಸ್ ಈಗಾಗಲೇ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಮಕ್ಕಳಿಗೆ ಹೂವರ್ ಇಸ್ ಸ್ಲೋ ಲರ್ನರ್ಸ್, ಅವ್ರಿಗೆ ಮನೆಯಲ್ಲಿ ಕೂಡ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಕೆಲವರಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರುತ್ತದೆ, ಬೆಳಗ್ಗೆ ಸ್ಕೂಲ್ ಬರೋದಕ್ಕೆ ಕಷ್ಟ. ಆ ಒಂದು ಸನ್ನಿವೇಶದಲ್ಲಿ ಅವರು ಮನೆಯಲ್ಲಿನೇ ಕೂತ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಾದ್ರೆ ಈಗ ಡಿಸೆಂಬರ್ಗೆನೆ ಎಲ್ಲ ಪಾಠಗಳು ಮುಗ್ದಿದೆ, ಬರೀ ರಿವಿಷನ್ ನಡೀತಾ ಇದೆ. ಸೊ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಕೂಡ ಫ್ರಮ್ 9 to 4:35 ಅವರು ಇಡೀ ಟೈಮ್ ಅಲ್ಲಿ ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೋಬಹುದು, ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತೆ ಒಳ್ಳೆ ಲರ್ನರ್ಸ್ ಇರ್ತಾರೆ ಅವರು ಶಾಲೆಯಲ್ಲಿರುವ ಮಕ್ಕಳೇ, ಅವರಿಂದ ಕೂಡ ಅವರು ಆ ವಿಚಾರವನ್ನು ಅವ್ರು ತಿಳ್ಕೋಬಹುದು. ಮತ್ತು ಪ್ರಿಪರೇಟರಿ ಎಕ್ಸಾಮ್ ಕೂಡ ಥರ್ಡ್ ಪ್ರಿಪರೇಟರಿ ಎಕ್ಸಾಮ್ ಫೆಬ್ 23 ಇದೆ. ಅಷ್ಟು ಒಳಗಡೆ ನಾವು 1-2-3 ರೌಂಡ್ಸ್ ಯಾವ್ಯಾವ ಶಾಲೆಯಲ್ಲಿ ಸ್ವಲ್ಪ ಕಡಿಮೆ ರಿಸಲ್ಟ್ಸ್ ಬಂದಿದೆ, ಇನ್ನೂ 1-2-3 ಎಕ್ಸಾಮ್ಸ್ ಅವರಿಗೆ ಮಾಡಿ ಅಂತ ನೆನ್ನೆ ತಾನೇ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಇನ್ನೂ ಟೈಮ್ ಇದೆ, 1 ತಿಂಗಳಲ್ಲಿ ಒಳ್ಳೆಯ ರಿಸಲ್ಟ್ಸ್ ಕೊಡ್ಬೋದು. ಅದು ಮಕ್ಕಳಿಗೆ ಇರ್ಬೋದು, ಪೇರೆಂಟ್ಸ್ಗೆ ಇರ್ಬೋದು, ಟೀಚರ್ಸ್ಗೆ ಇರ್ಬೋದು. 1 ತಿಂಗಳು ತಾನೇ ಅಂತ ಅನ್ಕೊಳ್ಳೋದು ಬೇಡ. ಸೊ 24 hours ಇದೆ, ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಗುಡ್ ರಿಸಲ್ಟ್ಸ್. ಸೊ ಎಲ್ಲರೂ ಕೂಡ ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಬಹಳ ಇಂಪಾರ್ಟೆಂಟ್, ಮತ್ತು ಪ್ರಾಸೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ರಿಸಲ್ಟ್ಸ್. ಸೊ ಹಂಗಾಗಿ ಆ ಪ್ರಾಸೆಸ್ ಅನ್ನು ನಾವು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮೇಡಮ್, ಸಫಿಷಿಯೆಂಟ್ ಆಗಿ ಎಲ್ಲ ತಾಲೂಕುಗಳಲ್ಲೂ ಟೀಚರ್ಸ್ ಇದ್ದಾರೆ ಸರ್ಕಾರದಲ್ಲಿ ಈಗ ಟೀಚರ್ಸ್ ಪರ್ಮನೆಂಟ್ ಟೀಚರ್ಸ್ ಇಲ್ಲ ಅಂತಾನೆ ಗೆಸ್ಟ್ ಟೀಚರ್ಸ್ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಗೆಸ್ಟ್ ಟೀಚರ್ಸ್ ಅನ್ನು ಫಿಲ್ಅಪ್ ಮಾಡಬೇಕು ಅಂತ ನಾವು ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿನೇ ನಾವು ಅದನ್ನು ಪ್ರತ್ಯೇಕವಾಗಿ ನಾವು ರಿವ್ಯೂ ಮಾಡಿದ್ವಿ. ಗೆಸ್ಟ್ ಟೀಚರ್ಸು ಇಮಿಡಿಯೇಟ್ ಆಗಿ ಅವ್ರ ನೇಮಕ ಮಾಡಬೇಕು, ಎಲ್ಲಿ ಕೂಡ ಖಾಲಿ ಇರಬಾರ್ದು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಕೆಲವೊಂದು ಕಡೆ ಆಲ್ಮೋಸ್ಟ್ 100% ಫಿಲ್ಅಪ್ ಆಗಿದೆ, ಬಟ್ ಕೆಲವೊಂದು ಕಡೆ ಮೇ ಬಿ 70% ಫಿಲ್ಅಪ್ ಆಗಿರಬಹುದು. ಬಟ್ ನಮ್ದು ಏನಂತ ಹೇಳಿದ್ರೆ ಬೇರೆ ಟೀಚರ್ಸ್ ಕೂಡ ಅದ್ರ ಬಗ್ಗೆ ಅವರು ಹೇಳ್ಕೊಡ್ಬೋದು, ಮತ್ತೆ HM ಇಂಟ್ರೆಸ್ಟ್ ತಗೊಂಡ್ರೆ ಅದನ್ನು ಅವರು ಹೇಳ್ಕೊಡ್ಬೋದು ಅನ್ನೋದೇ ನಮ್ದು. ಸೊ ಎಲ್ಲಿ ಕೆಲವು ಟೀಚರ್ಸ್ ಕಡಿಮೆ ಇದ್ದಾರೆ ಅಲ್ಲಿ ಈಗ ಲಾಸ್ಟ್ ಲ್ಯಾಪ್ ಅಲ್ಲಿ ಏನಾದ್ರೂ ಮ್ಯಾನೇಜ್ ಮಾಡಿ ಬೇರೆ ಶಾಲೆಯಿಂದ ಅಲ್ಲಿ ಹೋಗಿ ಟೀಚ್ ಮಾಡಕ್ಕಾಗುತ್ತಾ, ಆ ಒಂದು ವಿಚಾರ ಕೂಡ ಎಕ್ಸಾಮಿನ್ ಮಾಡ್ತಾ ಇದೀವಿ. ನಿನ್ನೆ ಕೆಲವು BOಗಳು ಆ ವಿಚಾರ ಕೂಡ ಹೇಳಿದ್ರು. ಆಯ್ತು, ಅದನ್ನು ಕೂಡ ಮಾಡಿ ಅಂತ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಹಂಗಾಗಿ ಟೀಚರ್ಸ್ ಕೊರತೆ ಮೇ ಬಿ 10% ಇರಬಹುದು, ಬಟ್ ಅದು ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ ಅಂತ ನಂದು. ಡಿಜಿಟಲ್ ಅಭಿಯಾನ ಈಗಿರುವ ಈ ಜೆನ್ ಆಲ್ಫಾ ಕಿಡ್ಸ್ ಅಂತ ಏನ್ ಕರಿತೀವಿ, ಅವರಿಗೆ ಎಷ್ಟೇ ಅವಕಾಶಗಳು ಇದ್ರೂ ಸಹಿತ ಅಷ್ಟೇ ಡಿಸ್ಟ್ರಾಕ್ಷನ್ಸ್ ಕೂಡ ಇದೆ. ಮೊಬೈಲ್ ರೂಪದಲ್ಲಿ ಅವರಿಗೆ ಸೋಷಿಯಲ್ ಮೀಡಿಯಾ ಮತ್ತು ಗೇಮಿಂಗ್ಸು ಈ ತರ ಸುಮಾರು ಡಿಸ್ಟ್ರಾಕ್ಷನ್ಸ್ ಇದೆ. ಅಂಡ್ ಈಸಿ ಆಕ್ಸೆಸಿಬಿಲಿಟಿ ಪೋಸ್ಟ್ ಕೋವಿಡ್ ಪ್ರತಿಯೊಂದು ಮನೆಯಲ್ಲಿ ಕೂಡ ಕನಿಷ್ಠ 1-2 ಮೊಬೈಲ್ಸು, ಅದು ಸ್ಮಾರ್ಟ್ ಫೋನ್ಸ್ ಬಂದಿದ್ದಾವೆ. ಸೊ ಆ ಸ್ಮಾರ್ಟ್ ಫೋನ್ಸ್ ಅನ್ನೋದು ಒಂದು ಅಡಿಕ್ಷನ್ ತರ ಆಗ್ಬಿಟ್ಟಿದೆ. ಏನಾಗುತ್ತೆ ಅಂದ್ರೆ ಆ ಮಗುಗೆ ಒಂದು ಫೋನನ್ನು ಎತ್ಬಿಟ್ಟು ವಿಡಿಯೋ ನೋಡಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಎಷ್ಟೊತ್ತು ಅವ್ರು ನೋಡ್ತಾರೆ ಅಂತ ಅವ್ರಿಗೂ ಲೆಕ್ಕ ಸಿಗಲ್ಲ, ಪೇರೆಂಟ್ಸ್ಗೂ ಲೆಕ್ಕ ಸಿಗಲ್ಲ. ಅದೇನೆ ನಾನು ಮೊನ್ನೆ ಒಂದು ಕ್ಯಾತ್ಸಂದ್ರ ಹೈಸ್ಕೂಲ್ಗೆ ಹೋದಾಗ ಮಕ್ಕಳಿಗೂ ಹೇಳಿದ್ದೆ, ವೆನೆವರ್ ಅವರು ಮೊಬೈಲ್ ಅನ್ನು ಕೈಯಲ್ಲಿ ಎದ್ದ ತಕ್ಷಣ ಒಂದು ಕ್ಲಾಕ್ ಅನ್ನು ಆನ್ ಮಾಡ್ಕೊಳ್ಳಿ ಮತ್ತೆ ಆಫ್ ಮಾಡಿ, ಇದನ್ನು ಕಂಟಿನ್ಯೂಸ್ ಆಗಿ 24 hours ಅಲ್ಲಿ ಮಾಡಿ ಎಷ್ಟು ಅವರ್ಸ್ ತಾವು ಸಮಯವನ್ನು ಮೊಬೈಲ್ ಅಲ್ಲಿ ಕಳಿತೀರಾ ಅಂತ ಚೆಕ್ ಮಾಡಿ ಅಂತ ಹೇಳಿದೀನಿ. ಅದನ್ನು ನೋಡಿದ್ರೆ ನಮ್ಗೆ ಶಾಕಿಂಗ್ ರಿಸಲ್ಟ್ಸ್ ಬರುತ್ತೆ. ಮೋರ್ ದೆನ್ 2-3 hours ಅವರು ಸ್ಪೆಂಡ್ ಮಾಡ್ತಿದ್ದಾರೆ. ಈಗ ಶಾಲೆಯಲ್ಲಿ ಅವರು 8 hours ಇದ್ರೆ ಮನೆಗೆ ಬಂದು 3-4 hours ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ದೆನ್ ಇಟ್ ಇಸ್ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಅದನ್ನು ಡೂಮ್ ಸ್ಕ್ರೋಲಿಂಗ್ ಅಂತ ಕರೀತಾರೆ. ಈಗ ಶಾರ್ಟ್ಸ್ ಕೂಡ ಬಂದಿದೆ. ಶಾರ್ಟ್ಸ್ ಬಂದಿರೋದ್ರಿಂದ ಅದು ಡೂಮ್ ಸ್ಕ್ರೋಲಿಂಗ್ ತರ ಅದಕ್ಕೆ ಎಂಡೇ ಇಲ್ಲ. ಸೊ ಅದನ್ನೇ ನಾನು ಮಕ್ಕಳಿಗೆ ಮನವಿ ಮಾಡ್ತಾ ಇದ್ದೀನಿ, ಈ ತರ ಶಾರ್ಟ್ಸು ಇದೆಲ್ಲ ನೋಡಿದ್ರೆ ಅದಕ್ಕೆ ಯಾವುದು ಅಂತಿಮ ಅಲ್ಲ. ಸೊ ಹಂಗಾಗಿ ದಯವಿಟ್ಟು ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ. ಪೋಷಕರಿಗೆ ಇಂಟರ್ನೆಟ್ ಕನೆಕ್ಷನ್ಸ್ ಮನೆಯಲ್ಲಿ ಇದ್ರೆ ಆಫ್ ಮಾಡಿ ಇಡಿ, ಮತ್ತೆ ಫೋನ್ ಆಕ್ಸೆಸ್ ಕೊಡಬೇಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಬಟ್ ಮಕ್ಕಳಿಗೆ ಅವರು ಅದನ್ನು ರಿಯಲೈಸ್ ಮಾಡಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ಟೈಮು ಯಾವುದ್ರಲ್ಲಿ ಆ
ಕ್ಷಣಕ್ಕೆ ಸ್ಪೆಂಡ್ ಮಾಡಿದ್ರೆ ನಮ್ಗೆ ಒಳ್ಳೆಯದು, ನಮ್ಮ ಪೋಷಕರಿಗೆ ಒಳ್ಳೆಯದು ಅಂತ ಅವರು ಯೋಚನೆ ಮಾಡಬೇಕು. ಹಂಗೆ ಅವ್ರು ಯೋಚನೆ ಮಾಡಿದ್ರೆ ಅವರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದನ್ನು ಹೇಳ್ಕೊಡೋದು ನಮ್ಮ ಇಡೀ ಸಮಾಜದಲ್ಲಿ ಎಲ್ಲರಿಗೂ ಅದು ಒಂದು ಜವಾಬ್ದಾರಿ ಇದೆ. ಅದು ಟೀಚರ್ಸ್ ಇರ್ಬೋದು, ಪೋಷಕರು ಇರ್ಬೋದು. ಕೆಲವೊಮ್ಮೆ ಪೋಷಕರು ಮಾತನ್ನು ಕೇಳಲ್ಲ, ಬಟ್ ಟೀಚರ್ಸ್ ಮಾತನ್ನು ಕೇಳ್ತಾರೆ. ಸೊ ಹಂಗಾಗಿನೇ ಕೆಲವೊಂದು BEOಗಳು ಆ ಇಂಟ್ರೆಸ್ಟ್ ಅನ್ನು ತಗೊಂಡು ಮೊಬೈಲ್ ಅನ್ನು ಲಿಮಿಟೆಡ್ ಟೈಮ್ಗೆ ನೋಡಬಾರ್ದು ಅಂತ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ, ವಿಚ್ ಇಸ್ ಅ ವೆರಿ ಅಪ್ರಿಷಿಯಬಲ್ ಇನಿಷಿಯೇಟಿವ್. ಇನ್ಫ್ಯಾಕ್ಟ್ ಅದು ಎಲ್ಲಾ ತಾಲೂಕಲ್ಲಿನೂ ಮಾಡಬೇಕು ಅನ್ನೋದು ನಂದು ಇಚ್ಛೆ ಇದೆ, ಬಟ್ ಅವರೇ ಅದನ್ನು ಮಾಡಬೇಕು.